ಇತ್ತೀಚೆಗೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕರ ಸಭೆಯನ್ನ ಕರೆಯಲಾಗಿತ್ತು. ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರನ್ನ ಸಭೆಗೆ ಕರೆದೇ ಇರಲಿಲ್ಲ. ಸಿದ್ದರಾಮಯ್ಯನವರ ಕೊನೆಯ ಕಾಲದಲ್ಲಿ ಯಾಕೆ ಕೇಡುಗಾಲದಲ್ಲಿ ನಾಯಿ ಮೊಟ್ಟೆ ಇಡುತ್ತಲ್ಲ ಹಾಗೆ ಆಡುತ್ತಿದ್ದಾರೆ ಎಂದು ಬಿಜೆಪಿ ಶಾಸಕ ಸುರೇಶ್ ಗೌಡ ತುಮಕೂರಿನಲ್ಲಿ ಕೆಂಡಮಂಡಲರಾಗಿದ್ದಾರೆ. ಇಲ್ರಿ, ಶಾಸಕರನ್ನ ಅಂದ್ರೆ ಸಿದ್ದರಾಮಯ್ಯನವರು ಶಾಸಕರನ್ನ ಕರೆದವ್ರೆ, ಬರೀ ಕಾಂಗ್ರೆಸ್ನವರೇ ಕರ್ನಾಟಕವನ್ನ ಆಳ್ತಾ ಇರೋ ಥರ ಕರೆದವ್ರೆ. ಎಲ್ಲ ಶಾಸಕರನ್ನು ಕರಿಬೇಕಾಯಿತು. ಏನು ಬರೀ ಕಾಂಗ್ರೆಸ್ನವ್ರನ್ನೇ ಕರೆದಿರೋದು? ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಶಾಸಕರನ್ನು ಕರೆದು ಅನುದಾನ ಕೊಡೋದ್ರ ಬಗ್ಗೆ ಮಾತಾಡಬೇಕಾಯಿತು. ಈ ತಾರತಮ್ಯನ ಈ ಸಿದ್ದರಾಮಯ್ಯನಿಗೆ ಯಾಕೋ ಹೋಗೋ ಕಾಲದಲ್ಲಿ ಏನೋ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಹೇಳ್ತಾರಲ್ಲ, ಹಂಗೆ ಸಿದ್ದರಾಮಯ್ಯನ ಕೇಡುಗಾಲಕ್ಕೆ ಇಳಿಯೋ ಕಾಲದಲ್ಲಿ ಈ ರೀತಿ ಆರೋಪಗಳನ್ನು ತಗೊಳ್ತಿದ್ದಾರೆ. 50 ಕೋಟಿ ರೂಪಾಯಿ ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲೂ ತಾರತಮ್ಯ ಮಾಡ್ತು ಅಂದರೆ ಅಸೆಂಬ್ಲಿಲಂತೂ ನಾವಂತೂ ನಮ್ಮ ಅಶೋಕ್ ಅವ್ರಿಗೆ ಹೇಳಿದ್ದೇವೆ, ಈ ಸಲ ಅಸೆಂಬ್ಲಿ ನಡೆಯೋಕ್ಕೆ ಬಿಡಬಾರ್ದು. 50 ಲಕ್ಷ ಅನುದಾನ, 50 ಕೋಟಿ ಎಲ್ಲರಿಗೂ ಏನು ಕೊಟ್ಟಿದ್ದಾರೆ ಅದು ಸಮಾನವಾಗಿ ಹಂಚಬೇಕು. ಅದು ಬಡ್ಜೆಟ್ ಬುಕ್ಕಲ್ಲೂ ಘೋಷಣೆ ಆಗಿದೆ. ಅದೇನಾದ್ರು ಕೊಟ್ಟಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅಸೆಂಬ್ಲಿ ನಡೆಯೋಕ್ಕೆ ಬಿಡಲ್ಲ. ಏನು ಕಾಂಗ್ರೆಸ್ಸೇ ಸತ್ತೋಗಿದೆ ಅಂತ ಹೇಳಿದ್ನಲ್ರಿ. ಕರ್ನಾಟಕದ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತು ಮಲಗಿದೆ. ಬರೀ ಪೇಪರ್ ಮೇಲಿದೆ, ಹಣನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಮೀಟಿಂಗ್ ಮಾಡಿ ತಿಪ್ಪೆ ಸಾರಿಸ್ತವ್ರೆ. ಈಗ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ, ಸಿದ್ದರಾಮಯ್ಯ ನಾನೇ ಉಳ್ಕೋಬೇಕು ಅಂತ, ಅದ್ರ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ನಾನು ಬರ್ತೀನಿ ಅಂತ ಕೂತಿದ್ದಾರೆ. ಇದು 3 ಬಾಗ್ಲಲ್ಲಿ 10 ಬಾಗ್ಲಾಗಿ ಕೂತಿದೆ ಕಾಂಗ್ರೆಸ್ನ ಜನ. ಇವತ್ತು ಎಲೆಕ್ಷನ್ಗೆ ಹೋದ್ರು 150 ಸೀಟ್ BJP ಬರುತ್ತೆ. ಭ್ರಮೇಲಿದ್ದಾರೆ. ಅವ್ರು ಮುಸುರಿ ನೋಡ್ಕೊಂತೇಳಿ ಕನ್ನಡಿಲಿ ಹೋಗಿ ಅವ್ರ ಯೋಗ್ಯತೆ ಗೊತ್ತಾಗುತ್ತೆ. ಸುಮ್ಮನೆ ಸಮಾವೇಶ, ಸಾಧನೆ ಸಮಾವೇಶ. ಏನು ಸಾಧನೆ ಮಾಡಿದ್ದಾರೆ ಅಂತ ಸಮಾವೇಶ ಮಾಡ್ತಾರೆ ರೀ. 5 ರೂಪಾಯಿ ಹಣ ಕೊಟ್ಟಿಲ್ಲ, 1 ರೂಪಾಯಿ ಕೆಲಸ ಆಗಿಲ್ಲ, ಕ್ಷೇತ್ರಕ್ಕೆ ಮುಖ ಇಟ್ಕೊಂಡು ತಿರ್ಗಕ್ಕಾಗ್ತಿಲ್ಲ ನಾವೆಲ್ಲ. ಇಂಥ ದರಿದ್ರ ಸರ್ಕಾರ ನನ್ನ ಜೀವನದಲ್ಲೂ ನೋಡಿರಲಿಲ್ಲ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.